Hi everyone, in this video I am going to teach about subject verb agreement. ಕರ್ತೃ ಕ್ರಿಯಾಪದ ಹೊಂದಾಣಿಕೆ. ಯಾವ ರೀತಿಯಾಗಿ ಕರ್ತೃ ಕ್ರಿಯಾಪದ ಹೊಂದಾಣಿಕೆ ಆಗುತ್ತಾ ಅನ್ನೋದ ಏನಂದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಕರ್ತೃವಿಗೆ ಕ್ರಿಯಾಪದ ಏನಂದ್ರೆ ಹೊಂದಾಣಿಕೆ ಆಗಬೇಕು. ರೂಲ್ ನೋಡೋಣ. ಸಿಂಗ್ಯುಲರ್ ಸಬ್ಜೆಕ್ಟ್ ಇದ್ದಾಗ ಸಿಂಗ್ಯುಲರ್ ವರ್ಬನ ಬರಬೇಕು. ಪ್ಲೂರಲ್ ಸಬ್ಜೆಕ್ಟ್ ಇದ್ದಾಗ ಪ್ಲೂರಲ್ ವರ್ಬನ ಬರಬೇಕು. ಫಾರ್ ಎಕ್ಸಾಂಪಲ್, ಹೀ ಪ್ಲೇಸ್ ಕ್ರಿಕೆಟ್. ಅವನು ಕ್ರಿಕೆಟ್ ಆಡುತ್ತಾನೆ. ಸಬ್ಜೆಕ್ಟ್ ಹೀ, ಪ್ಲೇಸ್ ಅನ್ನೋದು ಮೇನ್ ವರ್ಬ್ ಆ್ಯಂಡ್ ಕ್ರಿಕೆಟ್ ಅನ್ನೋದು ಆಬ್ಜೆಕ್ಟ್. ವಿ ಕ್ಯಾನ್ ಅಗ್ರಿ ದ್ಯಾಟ್ ಸಬ್ಜೆಕ್ಟಿಗೆ ವರ್ಬ್ ಏನಂದ್ರೆ ಅಗ್ರಿ ಆಗಕತ್ತೈತಿ. ಯಾವ ರೀತಿ ಅಂದ್ರೆ ಹೀ ಅನ್ನೋದು ಏನಂದ್ರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಐತೆ. ಇನ್ ದಿ ಸೆಂಟೆನ್ಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ನಲ್ಲಿ ಇದೆ. ಅವನು ಕ್ರಿಕೆಟ್ ಆಡುತ್ತಾನೆ. ಹೀ ಪ್ಲೇ ಕ್ರಿಕೆಟ್ ಅನ್ನೋದೇನಂದ್ರೆ ಗ್ರಾಮ್ಯಾಟಿಕಲಿ ತಪ್ಪಾಗುತ್ತೆ. ವಿ ಕ್ಯಾನ್ ಅಗ್ರಿ ಹೀ ಪ್ಲೇಸ್ ಕ್ರಿಕೆಟ್. ಹೀ, ಶಿ, ಇಟ್ ಥರ್ಡ್ ಪರ್ಸನ್ ಇದ್ದಾಗ ಮೇನ್ ವರ್ಬಿಗೆ ನಾವು ಎಸ್ ಹಚ್ಚೋದ್ರಿಂದ ಏನಂದ್ರೆ ಈ ರೀತಿಯಾಗಿ ಸಬ್ಜೆಕ್ಟ್ ವರ್ಬ್ ಅಗ್ರಿ ಆಗುತ್ತೆ. ಶಿ ರೈಟ್ಸ್ ಅ ಲೆಟರ್. ದಿಸ್ ಈಸ್ ಆಲ್ಸೋ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಥರ್ಡ್ ಪರ್ಸನ್ ಶಿ ಐತಿ, ರೈಟ್ಸ್, ಇಟ್ಸ್ ಕರೆಕ್ಟ್ ಸೆಂಟೆನ್ಸ್. ವಿ ಕ್ಯಾನ್ ಅಗ್ರಿ. ಆ್ಯಂಡ್ ನೆಕ್ಸ್ಟ್, ಐ ಪ್ಲೇ ಕ್ರಿಕೆಟ್. ನಾನು ಕ್ರಿಕೆಟ್ ಆಡುತ್ತೇನೆ. ಯು ಪ್ಲೇ ಕ್ರಿಕೆಟ್. ಎಸ್, ದೀಸ್ ಆರ್ ಆಲ್ಸೋ ಕರೆಕ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅದಾವು. ಇದ್ದಾಗ ಐ ಪ್ಲೇಸ್ ಕ್ರಿಕೆಟ್ ಬರೋದಿಲ್ಲ, ಯಾಕಂದ್ರೆ ಅದು ಗ್ರಾಮ್ಯಾಟಿಕಲಿ ತಪ್ಪಾಗುತ್ತೆ. ಐ, ವಿ, ದೇ ಇದ್ದಾಗ ಏನಂದ್ರೆ ಪ್ಲೇನ ಏನಂದ್ರೆ ಅದು ಕರೆಕ್ಟ್, ಗ್ರಾಮ್ಯಾಟಿಕಲಿ ಕರೆಕ್ಟ್. ಯು ಪ್ಲೇ ಕ್ರಿಕೆಟ್ ಅದು ಏನಂದ್ರೆ ಕರೆಕ್ಟ್ ಆದಂತಹ ಸಬ್ಜೆಕ್ಟ್ ವರ್ಬ್ ಅಗ್ರಿ ಆಗುತ್ತೆ. ಐ ಪ್ಲೇಸ್ ಕ್ರಿಕೆಟ್, ಯು ಪ್ಲೇಸ್ ಕ್ರಿಕೆಟ್ ಏನಂದ್ರೆ ಇವು ತಪ್ಪಾಗ್ತಾವೆ. ಓಕೆ, ಥ್ಯಾಂಕ್ ಯು.